ಕರಾವಳಿಲಿ ಅಲೆಗಳ ಶಬ್ದಕ್ಕಿಂತ ರಕ್ತದ ಓಕಳಿನೇ ಜಾಸ್ತಿ ಅನ್ನೋದನ್ನ ಈ ಸಿನಿಮಾ ನೋಡಿ ತಿಳ್ಕೊಂಡೆ ಅಂತ ಹೇಳ್ತೀನಿ. ನಿನ್ನೆ ತಾನೇ ಈ ಸಿನಿಮಾದ ಪೇಡ್ ಪ್ರೀಮಿಯರ್ಗೆ ಹೋಗಿದ್ದೆ. ಈ ಸಿನಿಮಾದ ಹೆಸರು ಬಂದು ಕರಾವಳಿ ಅಂತ. ಈ ಸಿನಿಮಾದ ಒನ್ಲೈನ್ ಸ್ಟೋರಿಗೆ ಅಂತ ಬಂದಾಗ ಸುಬ್ರಹ್ಮಣ್ಯ ಅನ್ನೋ ಒಂದು ಊರು, ಆ ಊರಲ್ಲಿ ನಮ್ಮ ಹೀರೋ ಆದಂತ ಧನಂಜಯ ಇರ್ತಾನೆ. ಅವ್ರದೊಂದು ಹಸು ಕಳೆದೋಗುತ್ತೆ. ಆ ಹಸುನ ಹುಡ್ಕೊಂಡು ಪ್ರತಿ ಊರಿಗೆ ಅಂತ ಓಡ್ತಾನೆ ನಮ್ಮ ಧನಂಜಯ. ಎಲ್ಲ ಊರು ಹುಡ್ಕೊಂಡು ಕೊನೆಗೆ ಕರಾವಳಿ ಅನ್ನೋ ಒಂದು ಊರಿಗೆ ಬಂದು ತಗೊಳಕೊಂತಾನೆ. ಆ ಊರಲ್ಲಿ 30 ವರ್ಷದಿಂದ ಕಮಲ ಕೂಡ ನಡೀತಾ ಇರಲ್ಲ. ಅಲ್ಲೊಬ್ಬ ದಣಿ ಇರ್ತಾನೆ, ಅದ್ರ ಜೊತೆ ಒಬ್ಬ ಮಹಾಬಲ ಇರ್ತಾನೆ. ಆ ಮಹಾಬಲಂಗೂ ದಣಿಗೂ ಏನ್ ಸಂಬಂಧ, ಏನಕ್ಕೆ ಆ ಊರಲ್ಲಿ 30 ವರ್ಷದಿಂದ ಕಮಲ ನಡೀತಾ ಇರಲ್ಲ, ನಮ್ಮ ಹೀರೋ ಹೋಗಿ ಏನಕ್ಕೆ ಅವ್ರು ಇಬ್ರು ಮಧ್ಯೆ ತಗೊಳಕೊಂತಾನೆ. ಈ 3 ಜನದ ಮಧ್ಯೆ ಈ ಮಹಾವೀರ ಯಾರು, ಆ ಮಹಾವೀರಂಗೂ ಈ 3 ಜನಕ್ಕೂ ಏನ್ ಸಂಬಂಧ ಅನ್ನೋದನ್ನ ಈ ಸಿನಿಮಾ ನೋಡೇ ತಿಳ್ಕೊಬೇಕು ಅಂತಾನೆ ಹೇಳ್ತೀನಿ. ಈ ಸಿನಿಮಾದಲ್ಲಿ ಏನ್ ವರ್ಕ್ ಆಯ್ತು ಅಂತಾನೆ ಕೇಳಿದ್ರೆ, ನಾನು ಗುರುದತ್ ಗಾಣಿಗ ಅವರ ಎಕ್ಸ್ಟ್ರಾರ್ಡಿನರಿ ರೇಟಿಂಗ್ ಅಂತಾನೆ ಹೇಳ್ತೀನಿ. ಪ್ರತಿ ಒಂದು ಕ್ಯಾರೆಕ್ಟರ್ಗೂ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಬರ್ದಿದ್ದಾರೆ ಅಂದ್ರೂ ತಪ್ಪಾಗಲ್ಲ. ಮೇನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮೇನ್ ಪ್ರತಿಯೊಬ್ಬರು ಹೇಳ್ತಾ ಇರೋದು ಮಹಾಬಲ, ಮಹಾವೀರ ಮತ್ತೆ ಧನಂಜಯ ಅವ್ರ ಕ್ಯಾರೆಕ್ಟರ್ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ. ಬಟ್ ನನ್ನ ಪ್ರಕಾರ ಹೇಳ್ತೀನಿ, ಆ ದಣಿಗಳ ಕ್ಯಾರೆಕ್ಟ್ರು ತುಂಬಾನೇ ಸಖತ ಬರ್ಕೊಂಡಿದ್ದಾರೆ. ಆ ಕ್ಯಾರೆಕ್ಟ್ರು ಅಷ್ಟು ಪವರ್ಫುಲ್ ಆಗಿರೋದಕ್ಕೆ ಈ 3 ಜನ ಕ್ಯಾರೆಕ್ಟ್ರು ತುಂಬಾನೇ ಹೈಲೈಟ್ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಅಂದ್ರೂ ತಪ್ಪಾಗಲ್ಲ. ಈ ತರ ರೇಟಿಂಗ್ಸ್ ನಾವು ಆಗಿನ ಕಾಲ ಡೈರೆಕ್ಟರ್ ಕೈಯಲ್ಲಿ ನೋಡ್ತಾ ಇದ್ವಿ, ಇವಾಗ ನಾವು ಗುರುದತ್ ಗಾಣಿಗ ಅವರಿಂದ ನೋಡ್ಬೋದು ಅಂತಾನು ಕೂಡ ಹೇಳ್ತೀನಿ. ಮತ್ತೆ ಈ ಸಿನಿಮಾದಲ್ಲಿ ನನಗೆ ತುಂಬಾನೇ ಖುಷಿಯಾಗಿದೆ ಏನಂದ್ರೆ, ನೀವು ಫಸ್ಟ್ ಟೈಟಲ್ ಕಾರ್ಡ್ ಇಂದಾನೆ ಕರೆಕ್ಟಾಗಿ ಸಿನಿಮಾ ನೋಡ್ಕೊಂಬಂದ್ರೆ ಫಸ್ಟ್ ಟೈಟಲ್ ಕಾರ್ಡಲ್ಲೇ ನಿಮಗೆ ಸಿನಿಮಾ ಅರ್ಥ ಆಗುತ್ತೆ ಅಂತಾನೂ ಹೇಳ್ತೀನಿ. ಇನ್ನ ಇದ್ರ ಜೊತೆ ಈ ಸಿನಿಮಾಗೆ ಮತ್ತೊಂದು ಬ್ಯಾಕ್ ಬೋನ್ ಯಾರು ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಆದಂತ ಸಚಿನ್ ಬಸೂರ್ ಅವರು ಅಂತಾನೆ ಹೇಳ್ತೀನಿ. ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಕ್ ಗುರು. ಪ್ರತಿ ಒಂದು ಸೀನ್ಗೂ ಎಲಿವೇಶನ್ ಇರೋದು ಯಾರಿಂದ ಅಂದ್ರೆ ಅದು ಮ್ಯೂಸಿಕ್ ಡೈರೆಕ್ಟರ್ ಇಂದ ಅಂತಾನೆ ಹೇಳ್ತೀನಿ. ಇದ್ರ ಜೊತೆ ಈ ಸಿನಿಮಾಟೋಗ್ರಫಿ ಏನ್ ಗುರು, ಪ್ರತಿ ಫಸ್ಟ್ ಇಂದ ಲಾಸ್ಟ್ ವರೆಗೂ ಒಂದು ಚೂರು ಕಣ್ಣು ಆ ಕಡೆ ಈ ಕಡೆ ಆಸ್ಬಾರ್ದು, ಅಷ್ಟು ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದೀರಾ. ಇದ್ರ ಜೊತೆ ನಂಗೆ ಎಡಿಟರ್ ವರ್ಕ್ ಅಂತೂ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ತೀನಿ. ಇದ್ರ ಜೊತೆ ನಮ್ಮ ಹೀರೋಯಿನಿ ಮತ್ತೆ ಪೋಷಕ ಪಾತ್ರಗಳು ಮತ್ತೆ ಕಾಮಿಡಿಯನ್ಸ್ ಅಂತ ಬಂದಾಗ ಅವ್ರಿಗೆ ಸಿಕ್ಕಿರೋ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ಅವ್ರು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಇದ್ರ ಜೊತೆ ಡೈಲಾಗ್ಸ್ ಮಾತ್ರ ಸೂಪರ್ ಆಗಿದೆ ಗುರು. ಕೆಲವು ಕಾಮಿಡೀಸ್ ಮಾತ್ರ ತುಂಬಾನೇ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಅಂತಾನೆ ಹೇಳ್ತೀನಿ. ಈ ಸಿನಿಮಾದಲ್ಲಿ ಏನ್ ವರ್ಕ್ ಆಗಿಲ್ಲ ಅಂತ ಕೇಳಿದ್ರೆ, ನನ್ನ ಪ್ರಕಾರ ನಮ್ಮ ಪ್ರಜ್ವಲ್ ದೇವರಾಜ್ ಅವರು ಸ್ವಲ್ಪ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಬೇಕಾಯ್ತು ಅಂತ ನನಗೆ ಪರ್ಸನಲಿ ಅನ್ನಿಸ್ತು. ಯಾಕಂದ್ರೆ ಆ ಕಮಲಾಗೆ ಆ ತರ ಒಂದು ಫಿಸಿಕ್ ಅಂತ ಇರುತ್ತೆ, ಬಟ್ ನಾವು ಪ್ರಜ್ವಲ್ ದೇವರಾಜ್ ಅಲ್ಲಿ ಆ ಫಿಸಿಕ್ ನ ನೋಡಕ್ ಆಗ್ಲಿಲ್ಲ. ಮತ್ತೆ ಅವ್ರ ವಾಯ್ಸ್ ಇಲ್ಲ ಅನ್ನೋದು ತುಂಬಾನೇ ಮೈನಸ್ ಆಯ್ತು ನನಗೆ ಪರ್ಸನಲಿ. ಅದ್ ಬಿಟ್ರೆ ಓವರ್ ಆಲ್ ಒಂದು ಒಳ್ಳೆ ಕನ್ನಡ ಸಿನಿಮಾ, ವರ್ತ್ ವಾಚ್ ಇಟ್ ಅಂತಾನು ಕೂಡ ಹೇಳ್ತೀನಿ. ಫ್ಯಾಮಿಲಿ ಸಮೇತ ಮಕ್ಕಳನ್ನು ಕರ್ಕೊಂಡು ಹೋಗಿ ಕರಾವಳಿಲಿ ಏನೆಲ್ಲ ನಡೆಯುತ್ತೆ, ಹೇಗೆಲ್ಲ ಕಮಲ ನಡೆಯುತ್ತೆ ಅನ್ನೋದನ್ನ ಈ ಸಿನಿಮಾ ನೋಡಿ ಮಕ್ಳಿಗೂ ತಿಳಿಸ್ಬೋದು ಅಂತಾನು ಕೂಡ ಹೇಳ್ತೀನಿ. ಇದರಿಂದ ಯಾರಿಗಾರ ನನ್ನ ಕಂಟೆಂಟ್ ಇಷ್ಟ ಆಯ್ತು ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.